ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ಸಂಪೂರ್ಣ ಬಂದ್. ಹೌದು, ಶಾಸಕ ಸಿಎಸ್ ನಾಡಗೌಡರಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಮುದ್ದೇಬಿಹಾಳದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ನಾಡಗೌಡರಿಗೆ ತಕ್ಷಣವೇ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದು ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹೈಕಮಾಂಡ್ ನಡೆಗೆ ತೀವ್ರ ಬೇಸರಗೊಂಡಿರುವ ನೂರಾರು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ. ಸದ್ಯ ಮುದ್ದೇಬಿಹಾಳದಲ್ಲಿ ಅಂಗಡಿ ಮುಗ್ಗಟ್ಟುಗಳು ಬಂದ್ ಆಗಿದ್ದು ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಬ್ಯೂರೋ ರಿಪೋರ್ಟ್ ಸುನಿಲ್ ರಾಠೋಡ್. ಸ್ವಯಂ ಪ್ರೇರಣೆಯಿಂದ ಮುದ್ದೇಬಿಹಾಳ್ ಮತ್ತು ತಾಳಿಕೋಟೆಯ ಜನರು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ತಮ್ಮ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ನಮ್ಮ ಮುದ್ದೇಬಿಹಾಳಿನ ಶಾಸಕರಾದಂತಹ ಅಪ್ಪಾಜಿ ನಾಡಗೌಡರಿಗೆ ಒಂದು ಮಂತ್ರಿ ಸ್ಥಾನವನ್ನು ಈ ಒಂದು ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಸೇರಿಸಬೇಕೆನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ನಾವು ಇಲ್ಲಿ ಸೇರಿದ್ದೇವೆ ವಿನಃ ಬೇರೆ ಯಾರಿಗೆ ತೊಂದರೆಯನ್ನು ಕೊಡದೆ ತೊಂದರೆ ಮಾಡಬೇಕನ್ನುವಂತ ಉದ್ದೇಶ ನಮ್ಮ ಪಕ್ಷಕ್ಕೆ ಇಲ್ಲ, ನಮಗೂ ಇಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕಾಗಿ ಸುಮಾರು 40 ವರ್ಷಗಳವರೆಗೆ ತಮ್ಮ ಜೀವನದಲ್ಲಿ ಸರಳವಾದಂತಹ ಜೀವನವನ್ನು ನಿಭಾಯಿಸಿ ಈ ಒಂದು 65 ವರ್ಷ ವಯಸ್ಸಿಗೆ ಬಂದರೂ ಸಹಿತ ಮಂತ್ರಿ ಸ್ಥಾನದ ಒಂದು ಆಕಾಂಕ್ಷಿ ಇದ್ದರೂ ಸಹಿತ ಅವರಿಗೆ ಕಡೆಗಣಿಸುವಂತಹ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಮುಖ್ಯವಾದಂತಹ ಕಾರಣ ನಮ್ಮ ಶಾಸಕರು ಆಗಿದ್ದಾರೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಯಾಕಂತ ಹೇಳಿದ್ರೆ ಸಂಬಾಯ್ತರು ಅಂತ ಎಷ್ಟು ದಿವಸ ಸಂಬಾಯ್ತರು ಇರ್ಬೇಕ್ರಿ? ನಾವು ಒಂದು ತಾಯಿ ಮಗನಿಗೆ ಹಾಲು ಕುಡಿಸ್ಬೇಕಂದ್ರೆ ಅತ್ತಾಗ ಮಾತ್ರ ತಾಯಿ ಹೊಳಿ ನೋಡ್ತಾಳ. ಅದಕ್ಕಾಗಿ ನಾವು ಸಹಿತ ಅಪ್ಪಾಜಿ ನಾಡಗೌಡರಿಗೆ ಹೇಳಬೇಕು, ನಾವು ನಿಮ್ಮ ಇದ್ದೇವೆ, ನೀವು ಬಲ್ದಿನ ಹುಲಿ ಅಂತ ಹುಲಿ ಅಲ್ಲಿ ಬೆಂಗಳೂರಿನಲ್ಲಿಯೂ ಸಹಿತ ನೀವು ಗರ್ಜನೆ ಮಾಡಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಈ ನಿಮ್ಮ ಹುಲಿಯ ಬಹುಶದಿಂದ ಬಂದಂತಹ ತಾವುಗಳು ಈ ಬಲ್ದಿನಿಯ ಹುಲಿ ಬೆಂಗಳೂರಿನಲ್ಲಿ ಈ ಸಲ ಡಿ.ಕೆ. ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನ ಸಿಕ್ಕಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಒಂದು ವೇಳೆ ಸಚಿವ ಸ್ಥಾನವನ್ನು ನೀಡಿದ್ದೇ ಆದರೆ ನಾವು ಮತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅಲ್ಲಿ ಒಂದು ಸನ್ಮಾನಕ್ಕೆ ಬರ್ತೇವೆ. ಒಂದು ವೇಳೆ ನೀವು ಸಚಿವ ಸಂಪುಟವನ್ನು ನಮ್ಮ ಶಾಸಕರಿಗೆ ನೀಡದೇ ಇದ್ದರೆ ಅಲ್ಲಿ ನಾವು ಧರಣಿಗೆ ಬರುತ್ತೇವೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಮಾತನಾಡಿ ತಾಳಿಕೋಟೆಯಿಂದ ಮತ್ತು ಸಾಕಷ್ಟು ಜನರು ಬಂದಿದ್ದಾರೆ. ತಾಳಿಕೋಟೆ ಮುದ್ದೇಬಿಹಾಳ ಜನರ ಒಂದು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಇಲ್ಲಿ ಸೇರಿದ್ದೇವೆ. ನಾವು ಇಲ್ಲಿ ಈ ಒಂದು ಅಭಿಮಾನಿಗಳು ಆಶೆಯನ್ನು ಪೂರೈಸಬೇಕಂತ ಹೇಳಿ ಡಿ.ಕೆ. ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ರಾಹುಲ್ ಗಾಂಧೀಜಿಯವರು, ಸೋನಿಯಾ ಗಾಂಧೀಜಿಯವರ ಈ ಮುಖಾಂತರವಾಗಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.